ತುಂಬಾನೇ ಚೆನ್ನಾಗಿದೆ ಸರ್. ಇನ್ನು ಹೆಚ್ಚೆಚ್ಚು ಜನ ಬಂದು ಸಿನಿಮಾನ ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಬಂದು ಸಪೋರ್ಟ್ ಮಾಡಿದ್ರೆ ಕಂಟೆಂಟ್ ಈಗ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ತಿದ್ದಾರೆ. ಹೊಸಬ್ರು ಮಾಡೋ ತರ ಇಲ್ಲ, ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಮಾಡೋ ತರ ಇದೆ, ಕಂಟೆಂಟ್ ಚೆನ್ನಾಗಿದೆ. ಹೊಸಬ್ರು ಈ ರೇಂಜ್ ತೆಗಿತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬಂದಿಲ್ಲ, ಓಪನ್ ಮೈಂಡೆಡ್ ಬಂದಿದ್ದಾರೆ. ನೀವು ಅಷ್ಟೇ ಓಪನ್ ಮೈಂಡೆಡ್ ಇಟ್ಕೊಂಡ್ ಬನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಹೋಗ್ತೀರಾ, ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಫೀಲ್ ಅಲ್ಲಿ ಹೋಗ್ತೀರಾ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನಾನು ಹೇಳ್ತೀನಿ ಸರ್. ಯಾಕೆ ನೋಡ್ಬೇಕು ಅಂದ್ರೆ ಇದು ನಿಮ್ಮ ಕತೆ. ಆಕ್ಚುಲಿ ನಿಮ್ಮ ಲೈಫ್ ಅಲ್ಲಿ ನಡೆದಿರುವಂತ ಘಟನೆಗಳು, ಎಲ್ಲಾರ ಜೀವನದಲ್ಲೂ ಈ ತರ ಘಟನೆಗಳು ನಡೆದಿರುತ್ತೆ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಹೇಳ್ತಾರಲ್ಲ, ಕೆಲವೊಂದು ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡೋಕ್ ಆಗೋದಿಲ್ಲ, ಫೀಲ್ ಮಾಡ್ಬೇಕು ಅಂತ. ಸೊ ಆ ಫೀಲ್ ಮಾಡುವಂತ ಸಿನಿಮಾ ಲವ್ ಸೀಸನ್ಸ್. ಇದು ನಿಮ್ಮ ಕತೆ, ನಿಮ್ಮ ಕತೆನ ನಾವು ಸಿನಿಮಾದಾಗ ನೋಡಿದೀವಿ, ನಿಮ್ಮ ಕತೆನ ನೀವು ಫೀಲ್ ಮಾಡುವಂತ ಸಿನಿಮಾ ಇದು. ದಯವಿಟ್ಟು ಬಂದು ಥಿಯೇಟರ್ಗೆ ನೋಡಿ ಸಿನಿಮಾನ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ತುಂಬಾ ಖುಷಿ ಆಗ್ತಿದೆ. ಡೆಬ್ಯೂ ಸಿನಿಮಾ ನಂದು. ಹಾಗೆ ಮೇರಿ ಪಾತ್ರ ಎಲ್ಲ ಬಂದಿರೋ ಆಡಿಯನ್ಸ್ ಎಲ್ಲ ಮೆಚ್ಕೊಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ, ಮನ್ಸು ಮುಟ್ಟೋ ಪಾತ್ರ. ಕೆಲವರಂತೂ ತುಂಬಾ ಎಮೋಷನಲಿ ಕಣ್ಣಲ್ಲಿ ನೀರ್ ಹಾಕೊಂಡೆಲ್ಲ ಹೋಗ್ತಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಎಲ್ರು ರೆಸ್ಪಾನ್ಸ್ ನೋಡ್ತಿದ್ರೆ ಬಹಳ ಖುಷಿ ಆಗ್ತಿದೆ. ಹೌದು ಹೌದು, ಅದೇ ಅವರೆಲ್ಲ ಹೇಳ್ತಿದ್ರು, ಮೇರಿ ಇಷ್ಟು ಬೇಗ ಹೋಗ್ಬಾರ್ದಿತ್ತು, ಇನ್ನೊಂದಷ್ಟೊತ್ತು ಸ್ಕ್ರೀನ್ ಅಲ್ಲಿ ಇರ್ಬೇಕು, ತುಂಬಾ ಇಷ್ಟ ಆಗ್ತಿತ್ತು ನಿಮ್ ಪಾತ್ರ ನೋಡೋದಕ್ಕೆ, ಬಟ್ ಬೇಗ ಎಂಡ್ ಆಗ್ತಿದ್ದು ತುಂಬಾ ಬೇಜಾರಾಗ್ತಿತ್ತು. ಅಂಡ್ ಆ ಸೀನ್ ನ ತುಂಬಾ ನೋಡಕ್ ನಮ್ಗೆ ಕಷ್ಟ ಆಗ್ತಿತ್ತು. ಆ ಸೀನ್ ನೋಡೋದಕ್ಕೆ ಎಷ್ಟೊಂದ್ ಕಡೆ ಆತರ ಮನ್ಸು ಮುಟ್ತಿತ್ತು, ಅಳು ಬರ್ತಿತ್ತು ನಮ್ಗೆ. ಅದು ಆ ಸೀನ್ ಇಷ್ಟ ಆಗ್ಲಿಲ್ಲ, ಇನ್ನೂ ಒಂದ್ ಸ್ವಲ್ಪ ತಿರ್ಬೋದಿತ್ತು. ಸಚ್ ಪಾಸಿಟಿವ್, ಅದೆಲ್ಲ ತುಂಬಾ ಖುಷಿ ಆಗುತ್ತೆ. ಬಹಳ ಮುಖ್ಯ, ಬಿಕಾಸ್ ಮೊದಲು ಅನ್ನೋದು ಬಹಳ ಸ್ಪೆಷಲ್ ಆಗಿರುತ್ತೆ. ಸೊ ನನ್ಗೂ ಕೂಡ ಲವ್ ಸೀಸನ್ಸ್ ಅನ್ನೋದು ಮೊದಲು ಆಗಿರೋದ್ರಿಂದ ಎಷ್ಟೇ ವರ್ಷಗಳು ಹೋದ್ರು, ಮುಂದೆ ಇನ್ನೆಷ್ಟೇ ಮಾಡಿದ್ರು ಈ ಸಿನಿಮಾ ಯಾವಾಗ್ಲೂ ಸ್ಪೆಷಲ್ ಆಗಿ ಉಳ್ಕೊಳ್ಳುತ್ತೆ ನನ್ನ ಮನ್ಸಲ್ಲಿ. ಬಹಳ ಸ್ಪೆಷಲ್. ಈಗ ನಾವು ನೋಡ್ತಿದೀವಿ ಹೊರಗಡೆ ಸೊಸೈಟಿಯಲ್ಲಿ ಒಂದು ಜೆನ್ಜಿ ಕಿಡ್ಸ್ ಆಗಿರ್ಬೋದು, ಅಥವಾ ಒಂದು ಪ್ರೀತಿ ವಿಚಾರದಲ್ಲಿ ಏನೇನೆಲ್ಲ ಆಗ್ತಿದೆ. ಪ್ರೀತಿ ಅಂದ್ರೆ ಬರೀ ಒಂದು ಹುಡುಗ ಹುಡುಗಿ ಮಧ್ಯ ಅಷ್ಟೇ ಅಲ್ಲ, ಒಂದು ಅಪ್ಪ ಮಗಳು, ಒಂದು ಬಾಂಧವ್ಯ ಇರುತ್ತೆ. ಒಂದು ಕುಟುಂಬಗಳಲ್ಲಿ ಆ ಬಾಂಧವ್ಯ ಅನ್ನೋದು ಕಡಿಮೆ ಆಗ್ತಿದೆ. ಒಂದು ಡಿಜಿಟಲ್ ಅನ್ನೋದು ಬಂದ್ಮೇಲೆ ಬರೀ ಫೋನಲ್ಲೇ ಮುಳುಗೋಗೋದು, ಈ ತರ ಹೆಚ್ಚಾಗ್ತಿದೆ. ಬಾಂಧವ್ಯಗಳ ವ್ಯಾಲ್ಯೂ ಕಡಿಮೆ ಆಗ್ತಿದೆ. ಬ್ರೇಕಪ್ಸ್, ಈ ತರ ಎಲ್ಲ ಏನಿದೆ ಇದೆಲ್ಲ ಇಟ್ಕೊಂಡ್ ಮಾಡಿರುವಂತದ್ದೇ ನಮ್ಮ ಸಿನಿಮಾ ಲವ್ ಸೀಸನ್ಸ್. ಒಳ್ಳೆ ಮಾರಲ್ ಸ್ಟೋರಿ ಇಟ್ಕೊಂಡು ಖಂಡಿತ ಯಾರೇ ಬಂದು ನಮ್ಮ ಸಿನಿಮಾನ ನೋಡಿದ್ರು ಒಂದಲ್ಲ ಒಂದು ವಿಚಾರ ಅವ್ರಿಗೆ ಕನೆಕ್ಟ್ ಆಗುತ್ತೆ. ನನ್ನ ಲೈಫಲ್ಲೂ ಹೀಗಾಗಿತ್ತು, ನನ್ನ ಸ್ನೇಹಿತರ ಲೈಫಲ್ಲಿ ಹೀಗಾಗಿತ್ತು ಅನ್ನೋ ಆ ತರ ಒಂದು ಕನೆಕ್ಟ್ ಮಾಡ್ಕೊಳ್ಳೋ ಒಂದು ವಿಚಾರಗಳು, ಅಂಶಗಳು ಬಹಳ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಹಾಗಾಗಿ ಲವ್ ಸೀಸನ್ ಸಿನಿಮಾ ಖಂಡಿತ ನೋಡ್ಬೇಕು. ಬಿಕಾಸ್ ನಾವೇನೋ ಬೇಕಾಬಿಟ್ಟಿಯಾಗಿ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಮಾಡಿರೋದಲ್ಲ, ಒಂದು ಎಮೋಷನಲ್ಸ್ ನ ಒಂದು ಏನೋ ಒಂದು ಲಿಸ್ಟ್ ಮಾಡ್ಕೊಂಡು ಒಂದು ಎಮೋಷನಲ್ಸ್ ನ ಕಟ್ಟಿದೀವಿ. ಒಂದು ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡಿ ಎಂಜಾಯ್ ಮಾಡುವಂತ ಸಿನಿಮಾ, ಒಂದು ಫೀಲ್ ಗುಡ್ ಸಿನಿಮಾ ನಮ್ದು. ನಮ್ದಲ್ಲಿ ಒಡಿ ಬಡಿ ಅನ್ನೋದಿಲ್ಲ, ಬಿಟ್ರೆ ಮನಸ್ಸಿಗೆ ತೃಪ್ತಿ ಕೊಡುವಂತ ಸಿನಿಮಾ ನಮ್ದು ಲವ್ ಸೀಸನ್ಸ್. ಸೊ ಹಾಗಾಗಿ ಜನ ನೋಡ್ಬೇಕು ಸರ್. ಅವರು ಅದೇ ಹೇಳ್ತಿದ್ರು, ಆಕ್ಟಿಂಗ್ ವೈಸ್ ತುಂಬಾ ನ್ಯಾಚುರಲ್ ಆಗಿದೆ. ಅಂಡ್ ನಿಮ್ಗೆ ಹೇಳಿ ಮಾಡಿಸ್ದಂಗಿದೆ ಪಾತ್ರ. ತುಂಬಾ ಮುಗ್ಧವಾಗಿ, ತುಂಬಾ ನಿಮ್ಗೆ ತುಂಬಾ ಸೂಟ್ ಆಗ್ತಿದೆ, ಸೂಟೇಬಲ್ ಆಗಿದೆ ನಿಮ್ಗೆ ಆ ಪಾತ್ರ. ಆ ತರ ಎಲ್ಲ ಹೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಅದೆಲ್ಲ ಆರ್ಗ್ಯಾನಿಕ್ ಆಗಿ ಆಗಿರುವಂತದ್ದು ನನ್ನ ಪಾತ್ರ. ಅಂಡ್ ನನ್ನ ಪಾತ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ, ಸದಾ ಒಳ್ಳೇದನ್ನೇ ಬಯಸುವಂತ ಪಾತ್ರ. ಸೊ ನಿಜ ಜೀವನದಲ್ಲೂ ನಮಗೂ ಅದೇ ಬೇಕು. ನಮ್ಮ ಲೈಫಲ್ಲಿ ಯಾರಾದ್ರೂ ಬಂದ್ರೆ, ಅಥವಾ ನಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಆದ್ರೆ ಒಳ್ಳೆಯವರೇ ಸಿಗ್ಬೇಕು, ನಮ್ಗೆ ಒಳ್ಳೆಯವ್ರನ್ನ ಉಳಿಸ್ಕೊಳಕ್ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಅದು ತುಂಬಾ ಇಂಪ್ಯಾಕ್ಟ್ ಮಾಡ್ತಿದೆ ನನ್ನ ಪಾತ್ರ. ಸೊ ಜನಗಳಿಗೆ ಬಹಳ ಇಷ್ಟ ಆಯ್ತು ನನ್ನ ಪಾತ್ರ. ತುಂಬಾ ಜನ ಅದನ್ನೇ ಹೇಳ್ತಿದ್ರು, ನನ್ಗೆ ಮೇರಿ ಪಾತ್ರ ತುಂಬಾ ಇಷ್ಟ ಆಯ್ತು. ಅಂಡ್ ಬೇಗ ಅದು ಏನು ಎರೇಸ್ ಆಗ್ತಿರೋದು ನನ್ಗೆ ಇಷ್ಟ ಆಗ್ತಿಲ್ಲ, ಇನ್ನೊಂದಷ್ಟೊತ್ತು ಇರ್ಬೇಕಿತ್ತು ಸ್ಕ್ರೀನ್ ಅಲ್ಲಿ. ಅವರ ಪೇರ್ ನೋಡಕ್ಕೆ ಬಹಳ ಇಷ್ಟ ಆಗ್ತಿದೆ. ಈ ತರ ಒಂದು ತುಂಬಾ ಡಿಫ್ರೆಂಟ್ ಆಗಿ ಅವ್ರ ಒಪಿನಿಯನ್ ಹೇಳ್ತಿರೋದು ಎಲ್ಲ ಪಾಸಿಟಿವ್. ಬಹಳ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.